ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಲೋಕೇಶ್ ಯೂಟ್ಯೂಬ್ ಚಾನಲ್. ಸೊ ಈ ವಿಂಟರ್ ಸೀಸನ್ ಬಂದುಬಿಟ್ರೆ ಆಲ್ಮೋಸ್ಟ್ ಫೇಸ್, ಲಿಪ್ಸ್ ಆ್ಯಂಡ್ ಕೈ ಕಾಲುಗಳಾಗಿರ್ಬೋದು ಒಡೆಯುತ್ತೆ ಅಂತ ಸಾಕಷ್ಟು ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ನನಗೆ ಆ ಪ್ರಾಬ್ಲಮ್ಸ್ ಇಲ್ಲ. ಸೊ ಯಾಕೆ ಅಂತ ಮುಂದೆ ಹೇಳ್ತೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹುಡುಗಿ ನೀನು ಬಾರಿ ಹುಡುಗಿ, ಬೇಡ ಗುಡುಗುಡು ಗುಡುಗಿ, ಮೇಲು ನೋಟಕ್ಕೆ ಕುಂಬಾರಂ ಕಡಿಗಿ, ನಡೆಯಬೇಕು. ಗುರುವಾರದ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಬೆಳಗ್ಗೆ 8 ಗಂಟೆಗೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಟ್ಗಳ ಪ್ಲೇಸ್ನ ಚೇಂಜ್ ಮಾಡೋಣ ಅಂತ. ಯಾಕೆ ಅಂತ ಹೇಳಿದ್ರೆ ಬಿಸಿಲು ಬೀಳೋ ಕಡೆ ಮಾತ್ರ, ಅಂದರೆ ಬಿಸಿಲು ಬೀಳೋ ಪಾಟ್ ಏನಿದೆ ಅದು ಮಾತ್ರ ಗ್ರೋ ಆಗ್ತಾ ಇದೆ, ಬಾಕಿ ಪಾಟ್ಗಳೆಲ್ಲ ಗ್ರೋ ಆಗ್ತಾ ಇಲ್ಲ. ಪ್ರಾಬ್ಲಮ್ ಇದೆ ಅಂತ ಅನಿಸ್ತು. ಬಿಸಿಲು ಕಡೆ ಇಟ್ಟಿದ್ದು ಮಾತ್ರ ಗ್ರೋ ಆಗಿತ್ತು. ಅದಕ್ಕೆ ಪ್ಲೇಸ್ ಚೇಂಜ್ ಮಾಡೋಣ ಅಂತ ಪ್ಲೇಸ್ ಚೇಂಜ್ ಮಾಡಿಬಿಟ್ಟು, ಹಾಗೆ ಹೆಲ್ತಿ ಡ್ರಿಂಕ್ ಏನಿತ್ತು ಸೊ ಎಳ್ನೀರನ್ನ ಕುಡಿತಾ ಇದ್ದೆ. ಸೊ ಇದನ್ನು ಸದ್ಯಕ್ಕೆ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಅಮ್ಮ ಅವರು ಮಂತ್ರಾಲಯಕ್ಕೆ ಹೋಗ್ತಾಯಿದ್ರು. ಅದಕ್ಕೋಸ್ಕರ ಅಂತ ಹೇಳಿ ವೆರೈಟಿ ಫುಡ್ನ ಮಾಡಿದರು. ಅಂದರೆ ಬಾತು, ಪುಳಿಯೋಗರೆ, ಮೊಸರನ್ನ, ಚಪಾತಿ ಆ ಥರ ಎಲ್ಲ ಮಾಡಿದರು. ನಾನು ಮೊಸರನ್ನ ತಿಂದೆ. ನಾನು ಟಿಫನ್ ಆದಮೇಲೆ ಪಾಪುಗೆ ಪಾಲಕ್ ಕಿಚಡಿನ ಮಾಡಿಕೊಡ್ತಾಯಿದ್ದೀನಿ. ತುಂಬ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೋಬೋದು. ಹಾಗೆಯೇ ಐರನ್, ಕ್ಯಾಲ್ಶಿಯಮ್ ಎಲ್ಲ ಇದರಲ್ಲಿ ಮೆನ್ಷನ್ ಆಗಿರುತ್ತೆ. ತುಂಬ ಅಂದರೆ ತುಂಬ ಒಳ್ಳೆಯದು. ಹಲ್ಲಿಲ್ದಿರೋ ಮಕ್ಕಳಿಗಂತೂ ಇನ್ನೂ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗೆ ಕ್ಲೀನ್ ಡೈಜೆಷನ್ ಕೂಡ ಆಗುತ್ತೆ, ಹೆಲ್ತ್ಗೂ ಕೂಡ ಒಳ್ಳೆಯದು. ನಾನಿಲ್ಲಿ ಏನೇನು ಹಾಕಿ ಕೂಗಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕ್ಯಾರೆಟ್, ಪಾಲಕ್, ಒಂದೇ ಒಂದು ಬೆಳ್ಳುಳ್ಳಿ ಹಾಗೂ ಬೇಳೆ ಅಕ್ಕಿನ ಹಾಕಿ ಕೂಗಿಸಿ ಅದನ್ನು ಸ್ಮ್ಯಾಶ್ ಮಾಡಿ ತಿನ್ನಿಸ್ತೀನಿ. ನೆಕ್ಸ್ಟ್ ಅದನ್ನೆಲ್ಲ ತಿನ್ನಿಸಿ ಆದ ನಂತರ ನಾನು ಸ್ವಲ್ಪ ಪೆಡಿಕ್ಯೂರ್ ಮಾಡ್ಕೊಳ್ಳೋಣ ಅಂತ ತುಂಬ ದಿನದಿಂದ ಅಂತಾನೇ ಇದ್ದೀನಿ. ಬಟ್ ಮಾಡ್ಕೊಳ್ಳೋದಕ್ಕೆ ಟೈಮೇ ಆಗಿರಲಿಲ್ಲ. ಇವತ್ತು ನಾನೇ ಪೆಡಿಕ್ಯೂರ್ನ ಮಾಡ್ಕೋತಾ ಇದ್ದೀನಿ. ಅಷ್ಟೊಂದೆಲ್ಲ ನನಗೂ ಬರಲ್ಲ. ನೇಲ್ ಪಾಲಿಷ್ನೆಲ್ಲ ರಿಮೂವ್ ಮಾಡಿ ಪೆಡಿಕ್ಯೂರ್ದು ಕಿಟ್ ತೊಗೊಂಡಿದ್ದೆ. ಟೂಲ್ಸ್ ನಾನು ಆವಾಗಲೇ ತೊಗೊಂಡಿದ್ದೆ, ಬಟ್ ಪೆಡಿಕ್ಯೂರ್ ಕಿಟ್ ತೊಗೊಂಡೆ. ಅದು ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಬಟ್ ಪೆಡಿಕ್ಯೂರ್ ಆದಮೇಲೆ ಲುಕ್ಕಿಂಗ್ ಗುಡ್ ಅಂತಲೇ ಹೇಳ್ಬೋದು. ಸ್ಟೆಪ್ಸ್ ಎಲ್ಲ ಅದರಲ್ಲೇ ಬರೆದಿರೋದ್ರಿಂದ ಅದರಲ್ಲೇ ಮೆನ್ಷನ್ ಆಗಿರುತ್ತೆ ಕಿಟ್ಟಲ್ಲಿ. ಸೊ ಅದಕ್ಕೋಸ್ಕರ ಏನು ವೀಡಿಯೋ ನೋಡಿ ಆಗಿಲ್ಲ, ಏನು ಮಾಡ್ಕೊಳ್ಳೋಕ್ಕೂ ಹೋಗಲಿಲ್ಲ. ಅದರಲ್ಲೇ ನೋಡಿ ಮಾಡಿಕೊಂಡೆ. ಮಿನಿಮಮ್ ಅಂದರೂ 1 ಅವರ್ ಆಯಿತು. ಬಟ್ ಕಾಲು ಕೂಡ ತುಂಬ ಚೆನ್ನಾಗೇ ಕಾಣಿಸ್ತಾ ಇತ್ತು. ನನ್ನ ಹತ್ರ ಬ್ರಷ್ ಇರಲಿಲ್ಲ, ಅಂದರೆ ಪೆಡಿಕ್ಯೂರ್ದು ಟೂಲ್ಸ್ ಬ್ರಷ್ ಇರಲಿಲ್ಲ. ಸೊ ಟೂತ್ ಬ್ರಷ್, ವೇಸ್ಟ್ ಬ್ರಷ್ ಇತ್ತು. ಸೊ ಅದನ್ನೇ ಯೂಸ್ ಮಾಡಿಕೊಂಡೆ. ಒಂಥರ ಚೆನ್ನಾಗೇ ಕಾಣಿಸ್ತಾ ಇತ್ತು. ಅಷ್ಟಾಗಿ ಗೊತ್ತಿರಲಿಲ್ಲ. ಒಂದು ಸ್ವಲ್ಪ ಫೋನಲ್ಲಿ ನೋಡಿದ್ದೆ ಆ್ಯಂಡ್ ಸ್ಟೆಪ್ ಬೈ ಸ್ಟೆಪ್ ಅದರಲ್ಲೇ ಮೆನ್ಷನ್ ಆಗಿರುತ್ತೆ. ಸೊ ಅದನ್ನು ನೋಡಿಕೊಂಡೆ ಮಾಡಿಕೊಂಡೆ. ಬಟ್ ಬಿಫೋರ್ಗೆ ಆಫ್ಟರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವೇ ನೋಡ್ತಿರ್ಬೋದು. ಫಸ್ಟೇ ಹೇಳಿದೆ, ಈ ವಿಂಟರ್ ಸೀಸನ್ನಲ್ಲಿ ನನ್ನ ಸ್ಕಿನ್ ಡ್ರೈ ಆಗ್ತಿಲ್ಲ ಅಂತ. ಬಿಕಾಸ್ ನಾನು ಯೂಸ್ ಮಾಡೋ ಈ 3 ಪ್ರಾಡಕ್ಟ್ಸಿಂದ ಫಸ್ಟ್ ಬಂದು ನಾನು ಟೆಡಿಬೇರ್ ಕ್ರೀಮ್ನ ಬಳಸ್ತೀನಿ. ಒನ್ ಆಫ್ ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇದರಲ್ಲಿ ಆಯಿಲ್ ಕಂಟೆಂಟ್ ಇರೋದ್ರಿಂದ ನಮ್ಮ ಫೇಸ್ ಡ್ರೈ ಆಗಲಿಕ್ಕೆ ಅದು ಬಿಡೋದಿಲ್ಲ. ನಾವು 1 ವೀಕ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಗುಡ್ ರಿಸಲ್ಟ್ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ನನ್ನ ಬೇಬಿಗೂ ಕೂಡ ಇದನ್ನೇ ಯೂಸ್ ಮಾಡೋದು. ನೆಕ್ಸ್ಟ್ ಬಂದು ಬಾಡಿ ಲೋಷನ್ ನವ್ಯ ಅವ್ರದ್ದು. ಇದನ್ನು ಪರ್ಚೇಸ್ ಮಾಡಿ 1.5 ಇಯರ್ ಆಯಿತು. ಬಟ್ ನಾನು ಇದನ್ನು ವಿಂಟರ್ ಸೀಸನಲ್ಲಿ ಮಾತ್ರ ಯೂಸ್ ಮಾಡೋದು. ಇದೊಂಥರ ಇನ್ಸ್ಟೆಂಟಾಗಿ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ನೀವು ಡ್ರೈ ಇರೋ ಕಡೆ ಇದನ್ನ ಅಪ್ಲೈ ಮಾಡಿದಾಗ ಡ್ರೈನೆಸ್ ಅನ್ನೋದೇ ಇರೋದಿಲ್ಲ, ಆ ಥರ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ಇನ್ಸ್ಟೆಂಟಾಗಿ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದು ವ್ಯಾಸ್ಲಿನ್. ಇದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದೇ ಬೇಡ ಅಂತ ಅನಿಸುತ್ತೆ. ಬಿಕಾಸ್ ಆಲ್ಮೋಸ್ಟ್ ನೀವು ಇದನ್ನು ಯೂಸ್ ಮಾಡೇ ಇರ್ತೀರ. ಸೊ ನಾನು ಕೂಡ ಇದನ್ನೇ ಯೂಸ್ ಮಾಡ್ತೀನಿ. ನಾನಿನ್ನು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ, ಬಟ್ ಇದು ಯೂಸ್ ಮಾಡಿದ್ರೆ ಗುಡ್ ರಿಸಲ್ಟ್ ಸಿಗುತ್ತೆ. ನಾನು ಡೈಲಿ 1 ಟೈಮ್ ಅಪ್ಲೈ ಮಾಡ್ತೀನಿ. ಇಷ್ಟು ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ನಾನು ಈ ಥರ ರೆಡಿಯಾಗಿ ಹೋಗಿದ್ದೆ ಹೊರಗಡೆಗೆ. ಒಂದಷ್ಟು ಕೆಲಸ ಆಯಿತು ಅಂತ. ಸೊ ತುಂಬ ಬೇಗನೆ ಹೋಗಿ ತುಂಬ ಕ್ವಿಕ್ಕಾಗಿ ಕೆಲಸ ಮುಗಿಸ್ಕೊಂಡು ಮತ್ತೆ ಮನೆಗೆ ರಿಟರ್ನ್ ಆದೆ. ಆನ್ ದ ವೇ ಬರ್ತಾ ನನ್ನ ಒನ್ ಆಫ್ ಮೈ ಫೇವ್ರೆಟ್ ಪಾನಿಪುರಿ, ಮಸಾಲೆ ಪುರಿನ ಪಾರ್ಸೆಲ್ ತೊಗೊಂಡು ಬಂದಿದ್ದೆ. ಆಚೆ ತಿನ್ನಲಿಕ್ಕೆ ಅಷ್ಟು ಇಷ್ಟ ಆಗಿಲ್ಲ. ಸಮ್ಟೈಮ್ಸ್ ನನಗೆ ಆಚೆ ತಿನ್ನೋಕ್ಕೆ ಇಷ್ಟ, ಬಟ್ ಒಂದೊಂದು ಸತಿ ಮೂಡ್ ಇಲ್ದಿರುವಾಗ ಮನೆಗೆ ತೊಗೊಂಡು ಬರ್ತೀನಿ. ಸೊ ಅದೇ ಥರ ಪಾನಿಪುರಿ ಮಸಾಲೆನ ತಂದು ಪೀಸಾಗಿ ಎಲ್ಲನೂ ತಿಂದು ಮುಗಿಸಿ ಹಾಗೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್.